ಸೊ ಈಗ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್, ಇಲ್ಲಿ ನೋಡಿ ಇಷ್ಟು ದೊಡ್ಡ ಪದ ಇದೆ ಇಂಗ್ಲಿಷ್ ಅಲ್ಲಿ, ದೊಡ್ಡ ಪದ ಇದೆ. ಎಷ್ಟು ಅಕ್ಷರಗಳಿದೆ? 1 2 3 4 5 6 ಸುಮಾರು 20-21 ಅಕ್ಷರಗಳಿದೆ. ಓಕೆ, ಸೊ ಇದು ಅಷ್ಟೇನೆ. ಇದನ್ನ ಇನ್ಕಾಂಪ್ರಿಹೆನ್ಸಿಬಿಲಿಟಿ, ಇಂಟರ್ಡಿಪೆಂಡೆನ್ಸ್, ಆಪ್ಟಿಮಿಸ್ಟಿಕಲಿ, ಇಂಟರ್ಕನೆಕ್ಟೆಡ್ನೆಸ್, ಇನ್ಆಕ್ಸೆಸಿಬಿಲಿಟಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇದು ದೊಡ್ಡ ದೊಡ್ಡ ಪದಗಳು ಇಂಗ್ಲಿಷ್ ಅಲ್ಲಿ ಇರೋದ್ರಲ್ಲಿ ದೊಡ್ಡ ಪದಗಳು ಇವು. ಓಕೆ, ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನೀವು ಈ ಪದಗಳನ್ನ ಈಸಿಯಾಗಿ ಓದ್ಬೋದು. ಸೊ ಇದರಲ್ಲಿ ಈ ಪದಗಳನ್ನ ನಿಮ್ಮಲ್ಲಿ ಕೆಲವರಿಗೆ ಓದ್ಲಿಕ್ಕೆ ಬರುತ್ತೆ, ಕೆಲವರಿಗೆ ಅರ್ಧಂಬರ್ಧ ಓದ್ಲಿಕ್ಕೆ ಬರುತ್ತೆ, ಕೆಲವರಿಗೆ ತೀರಾ ಓದ್ಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಎಲ್ಲರೂ ಯಾರಿಗೆ ತೀರಾ ಓದ್ಲಿಕ್ಕೆ ಬರೋದಿಲ್ಲ ಈ ಪದನ, ನೀವು ಕಂಪ್ಲೀಟ್ ಆಗಿ ಈಸಿಯಾಗಿ ಈ ವರ್ಡ್ ನ ಎಲ್ಲಾ ವರ್ಡ್ಸ್ ಅನ್ನು ಒಂದೇ ಕ್ಲಾಸ್ ಅಲ್ಲಿ ನೀವು ಓದಕ್ಕೆ ಕಲಿಬಹುದು. ಅದಕ್ಕೊಂದು ಮೆಥಡ್ ಇದೆ. ಓಕೆ, ಸೊ ಈಗ ನಾವು ಇಂಗ್ಲಿಷ್ ಅಲ್ಲಿ ಈ ವರ್ಡ್ಸ್ ಅನ್ನ ಕಲಿಯೋದಕ್ಕಿಂತ ಮುಂಚೆ ನಾವು ಕನ್ನಡ ಹೇಗೆ ಕಲ್ತ್ವಿ ಅನ್ನೋದನ್ನ ಒಂದ್ಸಲ ಮೆಲ್ಕ್ ಹಾಕಿ ನೋಡೋಣ. ಕನ್ನಡನ ನಾವು ಹೇಗೆ ಕಲ್ತ್ವಿ ಅಂತ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ನಿಮಗೆ ಗೊತ್ತಿರೋ ವಿಷಯ ಯಾವುದು? ಇಂಗ್ಲಿಷ್ ಅಲ್ಲಿ ಗೊತ್ತಿರೋ ವಿಷಯ ಯಾವುದು? ABCD ಎಲ್ರಿಗೂ ಗೊತ್ತು. ಅಥವಾ ABCD ಯಾರಿಗಾದ್ರೂ ಗೊತ್ತಿಲ್ಲದೆ ಇದ್ರೆ ಈಗಲೇ ನೋಡ್ಕೊಳ್ಳಿ, ಇದೇ ABCD ವರ್ಣಮಾಲೆ, ಇಂಗ್ಲಿಷ್ ಆಲ್ಫಾಬೆಟ್. ಇದು ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಲೆಟರ್ಸ್. ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ದೊಡ್ಡ ಅಕ್ಷರಗಳು, ಇದು ಸ್ಮಾಲ್ ಲೆಟರ್ಸ್. ಸ್ಮಾಲ್ ಲೆಟರ್ಸ್ ಅಂದ್ರೆ ಸಣ್ಣ ಅಕ್ಷರಗಳು. ಓಕೆ, ಕ್ಯಾಪಿಟಲ್ ಅಂದ್ರೆ ದೊಡ್ಡ ಅಕ್ಷರಗಳು, ಸ್ಮಾಲ್ ಲೆಟರ್ಸ್ ಅಂದ್ರೆ ಸಣ್ಣ ಅಕ್ಷರಗಳು. ಸೊ ಕ್ಯಾಪಿಟಲ್ ಲೆಟರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಸ್ಮಾಲ್ ಲೆಟರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಸದ್ಯಕ್ಕೆ ಈಗ ಬೇಡ, ಅದು ಆಮೇಲೆ ನೋಡೋಣ. ಓಕೆ, ಸೊ ಇದು ಅಕ್ಷರಮಾಲೆಯಲ್ಲಿ ಬರುವಂತ ABCD ಇದೂನು ಹೌದು, ಇದೂನು ಹೌದು. ಇದೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಈಗ ನಾವು ಮುಂಚೆಯಿಂದನೂ ಕಲ್ತ್ಕೊಂಡ್ ಬಂದಿದ್ದೇನು? ABCDEF. ಇದರ ಉಚ್ಚಾರಣೆ ಏನು? ABCDEFG HIJKLMNOPQRSTUVWXYZ. ರೈಟ್? ಓಕೆ, ಈಗ ನಾವು ಕನ್ನಡನ ಹೇಗೆ ಕಲ್ತ್ವಿ? ಕನ್ನಡನ ಹೇಗೆ ಕಲ್ತ್ವಿ ಅಂತ ಹೇಳಿದ್ರೆ ಅಕ್ಷರಮಾಲೆ, ಕನ್ನಡ ಅಕ್ಷರಮಾಲೆ ಅ ಆ ಇ ಈ ಉ ಊ ಎ ಏ ಹೀಗೆ ಕಲ್ತ್ವಿ. ಓಕೆ, ಸೊ ಇಂಗ್ಲಿಷ್ ಕಲಿಯೋದಕ್ಕಿಂತ ಮುಂಚೆ ನಾವು ಕನ್ನಡಕ್ಕೆ ಒಂದ್ಸಲ ಹೋಗಿ ನೋಡೋಣ. ಈಗ ಕನ್ನಡ ಅಕ್ಷರಮಾಲೆ ಹಾಗೂ ಕಾಗುಣಿತ ಬಳಕೆ. ಅಕ್ಷರಮಾಲೆ ನೋಡಿ, ಅಕ್ಷರಮಾಲೆಯಲ್ಲಿ ಏನಿದೆ? ನಿಮಗೆ ಸ್ವರಗಳಿದೆ. ಅ ಆ ಇ ಈ, ಅ ಆ ಇ ಈ ಉ ಊ, ಋ ಎ ಎ ಐ ಓ ಓ ಔ ಅಂ ಅಹ. ಹಾಗೆ ಕಾಗುಣಿತ ಏನಿದೆ? ಕ ಕ ಗ ಗ ನ, ಚ ಚ ಜ ಜ ಞ, ಠ ಠ ಡ ಡ ಣ, ಪ ಪ ಬ ತ ತ ದ ದ ನ, ಪ ಪ ಬ ಬ ಮ, ಯ ರ ಲ ವ ಶ ಶ ಸ ಹ ಳ. ಓಕೆ, ನಾವು ಅ ಆ ಇ ಕಲ್ತ್ವಿ, ಇದು ಯಾವುದು ವ್ಯಂಜನ ಕಲ್ತ್ವಿ. ಸೊ ಇಷ್ಟು ಕಲ್ತ್ರ ಸಾಕ ನಮಗೆ? ಅಕ್ಷರಮಾಲೆ ಕಲ್ತ್ರ ಸಾಕ? ಇಲ್ಲ, ಕಾಗುಣಿತ ಕಲಿಬೇಕಾಗುತ್ತೆ. ಕಾಗುಣಿತ ಕಲ್ತ್ರೆ ನಮಗೆ ಪದಗಳನ್ನ ಜೋಡಿಸ್ಲಿಕ್ಕಾಗೋದು, ಅಕ್ಷರಗಳನ್ನು ಕೂಡಿಸಿ ಒಂದು ಪದ ಮಾಡ್ಲಿಕ್ಕೆ ಆಗೋದು. ಓಕೆ, ಸೊ ವರ್ಣಮಾಲೆಯಲ್ಲಿ ನಮಗೆ ಅಕ್ಷರಗಳನ್ನು ನಾವು ಕೂಡಿಸ್ತಾ ಇದೀವಿ ನೋಡಿ, 2 ಅಕ್ಷರಗಳನ್ನ ಕೂಡಿಸ್ತಾ ಇದೀವಿ ವರ್ಣಮಾಲೆಯಲ್ಲಿ. ಓಕೆ, ಸೊ ಯಾವುದು? ಈ ಅ ಏನಿದೆ, ಅ ಏನಿದೆ, ಇದು ಎಲ್ಲಿದೆ? ಇದು ಇದೆಲ್ಲಿದೆ. ಈ ರ ಎಲ್ಲಿದೆ? ಅರ. ಸೊ ಇವೆರಡು ಸೇರಿ ಏನಾಗುತ್ತೆ? ಅರ. ಇದು ಮ ಎಲ್ಲಿದೆ? ಮ. ಇದು ರ ಎಲ್ಲಿದೆ? ಎಲ್ಲಿದೆ. ಸೊ ಇವೆರಡು ಸೇರಿ ಏನಾಗುತ್ತೆ? ಮರ. ಹಾಗೆ ನಮಗೆ ಅಕ್ಷರಗಳು ಇಲ್ಲೇ ಇದ್ದಾವೆ, ಅದರ ಉಚ್ಚಾರಣೆನು ಸರಿಯಾಗಿ ಈ ಪದದಲ್ಲಿ ಈ ಅಕ್ಷರಗಳನ್ನ ನಾವು ವರ್ಣಮಾಲೆಯಲ್ಲಿ ಏನ್ ಕಲ್ತಿದೀವಿ ಅದೇ ಅಕ್ಷರಗಳು, ಅದರ ಉಚ್ಚಾರಣೆ ಅದೇ ಅಕ್ಷರಗಳು ಇಲ್ಲಿ ಬಂದಿದ್ದಾವೆ. ಇಲ್ಲಿ ಬಂದಾಗ್ಲೂ ಇಲ್ಲಿ ಏನ್ ಅಕ್ಷರದ ಉಚ್ಚಾರಣೆ ಇರುತ್ತೆ ಅದೇ ಅಕ್ಷರದ ಉಚ್ಚಾರಣೆ ಇಲ್ಲೂ ಇರುತ್ತೆ.
ಇದು ದ, ನಾವ್ ಇಲ್ಲಿ ದ ಅಂತ ಹೇಳಿರ್ತೀವಿ. ದನ, ದ ನ, ದನ. ಆಟ, ಆಟ. ಈ ಆ ಅಂತ ನಾವ್ ಎಲ್ಲಿ ಕಲ್ತ್ವಿ ಸೌಂಡು? ಇಲ್ಲಿ ಆ. ಈ ಟ ಎಲ್ಲಿ ಕಲ್ತ್ವಿ? ಇಲ್ಲಿ ಟ, ಆಟ. ರೈಟ್? ಎಲ್ಲಾ ಇಲ್ಲಿ ಬರುವಂತಹ ಎಲ್ಲಾ ಅಕ್ಷರಗಳಲ್ಲಿ ಬರುವಂತಹ ಉಚ್ಚಾರಣೆ ನಾವು ಎಲ್ಲಿಂದ ಕಲ್ತ್ವಿ? ಈ ವ್ಯಂಜನಗಳು, ಈ ಸ್ವರಗಳು ಇಂದ ಕಲ್ತ್ವಿ. ನೋಡಿ, ಅಮರ, ಕನಕ, ಅರಸ, ಪರವಶ, ಜನಗಣ, ಗರಗಸ, ತರಹ, ತರತರ. ಓಕೆ, ಸೊ ಇವರೇನಪ್ಪ ಕನ್ನಡ ಹೇಳ್ಕೊಡ್ತಾ ಇದಾರಾ? ಇಂಗ್ಲಿಷ್ ಕಲ್ಲಿ ಪಾಠ ಸೇರ್ಕೊಂಡಿದೀವಿ, ಕನ್ನಡ ಹೇಳ್ಕೊಡ್ತಾ ಇದಾರೆ ಅಂತ ಅನ್ಕೋಬೇಡಿ. ಕನ್ನಡ ಹೇಗೆ ಕಲ್ತ್ವಿ ಅನ್ನೋದನ್ನ ಸ್ವಲ್ಪ ನಾವು ಫ್ಲಾಶ್ ಬ್ಯಾಕ್ ನೋಡೋಣ. ಆಮೇಲೆ ನಾವು ಇಂಗ್ಲಿಷ್ಗೂ ಕನ್ನಡಕ್ಕಿರೋ ವ್ಯತ್ಯಾಸ ನಾನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನ್ ಅಕ್ಷರಗಳ ಉಚ್ಚಾರಣೆ ಏನಿದೆ, ಈ ಪದದ ಉಚ್ಚಾರಣೆ ಅಂದ್ರೆ ಏನು? ಅಕ್ಷರಗಳ ಒಂದೊಂದು ಅಕ್ಷರ ಉಚ್ಚಾರಣೆ ಮಾಡುವ ರೀತಿ, ಒಂದೊಂದು ಅಕ್ಷರನ ಹೇಗೆ ಉಚ್ಚಾರಣೆ ಮಾಡ್ತೀವಿ ಅದನ್ನ ಜೋಡಿಸೋ ಅವಶ್ಯಕತೆ ಇಲ್ಲ. ಅದನ್ನ ಸ್ವಲ್ಪ ಬೇಗ ಹೇಳೋದು ಗತಿ, ಅದರ ಗತಿ. ಈಗ ನಾವು ಜ ಅಂತ ಹೇಳ್ತಾ ಇದ್ವಿ, ಜನಗಣ ಹೆಂಗಾಗುತ್ತೆ? ಜ, ನ, ಗ, ಣ. ಈ 4 ಅಕ್ಷರನು ನಾವು ಒಟ್ಟಿಗೆ ಹೇಳ್ತಾ ಇದ್ದೀವಿ. ಅಂದ್ರೆ ಒಂದಕ್ಕೊಂದು ಬ್ಲೆಂಡ್ ಮಾಡ್ತಾ ಇಲ್ಲ, ಕೂಡಿಸ್ತಾ ಇಲ್ಲ. ಈ ಜನೇ ಇರುತ್ತೆ, ನ ನನೇ ಇರುತ್ತೆ, ಗನೇ ಇರುತ್ತೆ, ನನೇ ಇರುತ್ತೆ. ಅದನ್ನ ನಾವು ಹೇಳುವ ಗತಿ ಈಗ ನೋಡಿ, ನಿಧಾನಕ್ಕೆ ಹೇಳ್ಬೋದು ಇದನ್ನ. ಜ, ನ, ಗ, ಣ. ನಿಧಾನಕ್ಕೆ ಹೇಳ್ತಾ ಇದೀವಿ. ಜ ಮತ್ತೆ ನಾನ ಕೂಡ್ಸಿದೀವ? ಕೂಡ್ಸಿಲ್ಲ. ಜ ಸಪರೇಟ್ ಆಗಿದೆ, ನ ಸಪರೇಟ್ ಆಗಿದೆ. ಜನ ಗಣ ಹೇಳ್ಬೇಕಾದ್ರೆ ಅದರ ಸ್ಪೀಡ್ ಚೇಂಜ್ ಮಾಡ್ತಾ ಇದೀವಿ. ಸ್ಪೀಡು ಈಗ ನೋಡಿ, ಜನಗಣ ನಿಧಾನ, ಜನಗಣ. ಸ್ವಲ್ಪ ಫಾಸ್ಟ್ ಆಗಿ ಹೇಳಿದಾಗ ಏನಾಗುತ್ತೆ? ಅದು ಕೂಡ್ಕೊಂಡಂಗಾಗುತ್ತೆ. ಬಟ್ ಆಕ್ಚುಲಿ ನಾವು ಅಕ್ಷರಗಳನ್ನು ಕೂಡಿಸ್ತಾ ಇಲ್ಲ. ಕೂಡಿಸೋದು ಹೌದು, ಆದ್ರೆ ಇಂಗ್ಲಿಷ್ ಅಲ್ಲಿ ಕೂಡಿಸೋ ತರ ಕೂಡಿಸಲ್ಲ. ಓಕೆ, ಸೊ ಈಗ ಈ ತರ ಪದಗಳು ನಾವು ಮಾಡ್ಲಿಕ್ಕೆ ನಮಗೆ ಏನು ಸ್ವರಗಳು ಮತ್ತೆ ವ್ಯಂಜನಗಳಿದ್ರೆ ಸಾಕು. ಓಕೆ, ಆದ್ರೆ ಕೆಲವು ಪದಗಳಿದಾವೆ, ಕೆಲವಲ್ಲ ಹಲವು ಪದಗಳಿದಾವೆ. ಕನ್ನಡ, ಇಲ್ಲಿ ನಾಕೆ ಮುತ್ತು ಕೊಡ್ಬೇಕು. ಕಾಡು, ಈ ಕಾನ ಆ ಮಾಡ್ಬೇಕು. ಕ ಅಂತ ಏನಿದೆ ಇಲ್ಲಿ ವ್ಯಂಜನ, ಇದ್ರಲ್ಲಿ ಏನಿದೆ ನಾವು ಅದನ್ನ ಎಳಿತಾ ಇದೀವಿ. ಆ, ಕಾಡು. ಡು ಎಲ್ಲಿದೆ? ಇಲ್ಲಿದ್ಯಾ? ಇಲ್ಲೆಲ್ಲಾದ್ರೂ ಇದೆಯಾ ನಿಮಗೆ? ಎಲ್ಲೂ ಇಲ್ಲ. ಓಕೆ, ಕೀ ಅಕ್ಷರ ಮಾಲೆಯಲ್ಲಿ ಎಲ್ಲಾದ್ರೂ ಕಾಣ್ತಾ ಇದೆಯಾ? ಇಲ್ಲ. ಸೊ ಆ ಅಕ್ಷರನ ನಾವು ಅದರ ರೂಪ, ಈ ಕ ಅಕ್ಷರ ಏನಿದೆ, ಕ ಅಕ್ಷರದ ಇನ್ನೊಂದು ರೂಪ ಕಿ. ರೂಪ ಅಂದ್ರೆ ಅದು ನಾವು ಮಾಡುವಂತಹ ಉಚ್ಚಾರಣೆ. ಕ ನೆಟ್ಕೊಂಡು ನಾವು ಏನೇನ್ ಮಾಡ್ಬೋದು? ಕ, ಕಾ, ಕಿ, ಕು, ಕೃ, ಕೆ, ಕಾಯ್, ಕೋ, ಕೌ, ಕಂ, ಕಹ. ಓಕೆ, ಕೌ, ಕಂ, ಕಹ. ಕಹ ಅಲ್ಲಿ ಯಾವುದು ಜಾಸ್ತಿ ವರ್ಡ್ಸ್ ಇಲ್ಲ ಅನ್ಸುತ್ತೆ. ಓಕೆ, ಸೊ ಈ ಅಕ್ಷರಗಳು ಹೆಂಗ್ ಬಂತು ನಮಗೆ? ಇದು ವರ್ಣಮಾಲೆಯಲ್ಲಿ ಇದಾವ? ಇಲ್ಲ. ಇದು ಹೇಗ್ ಬಂತು ಅಂತ ಹೇಳಿದ್ರೆ, ನಾವು ಈ ಕಾ ಅನ್ನೋದು ಹೇಗ್ ಬಂತು? ಕ ಪ್ಲಸ್ ಆ, ಇವೆರಡು ಸೇರಿದಾಗಲೇ ನಿಮಗೆ ಕಾ ಅಂತ ಬರುತ್ತೆ. ಹಾಗೆ ಕಿ ಹೇಗ್ ಬರುತ್ತೆ? ಕ ಪ್ಲಸ್ ಇ, ಕಿ. ದೀರ್ಘ ಹೆಂಗ್ ಬರುತ್ತೆ? ಕ ಪ್ಲಸ್ ಇ ದೀರ್ಘ, ಕಿ. ಕು ಹೆಂಗ್ ಬಂತು? ಪ್ಲಸ್ ಉ, ಕು ಅಲ್ವಾ? ಸಿ, ಪ್ಲಸ್ ಮೈನಸ್ ಏನು ನಾವು ಕಲ್ತಿಲ್ಲ, ಬಟ್ ನಮಗೆ ಕಾಗುಣಿತ ನಾವು ಹಾಗೆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಮಗೆ ಅದು ಹಂಗೆ ಬಂದಿದೆ. ಕಾಗುಣಿತನೂ ಹಾಗೆ ಬಂದಿದೆ. ಅಕ್ಷರಗಳನ್ನು ಕರೆಕ್ಟ್ ಆಗಿ ಗುರುತಿಸ್ತೀವಿ ನಾವು. ಗಾಟ್ ಇಟ್? ಈಗ ನಿಮಗೆ ಕಾಗುಣಿತ ಆಮೇಲೆ ಈ ಅಕ್ಷರಮಾಲೆ, ಸ್ವರಗಳು ಮತ್ತೆ ವ್ಯಂಜನಗಳು ಇದ್ರೆ ಸಾಲಲ್ಲ. ಇನ್ನೇನು ಬೇಕು ನಮಗೆ? ಒತ್ತಕ್ಷರ ಅಂತ ಬೇಕು. ಒತ್ತಕ್ಷರಗಳು. ಓಕೆ, ಒತ್ತಕ್ಷರಗಳೇನಿಕೆ? ಒತ್ತಕ್ಷರಗಳು ನೋಡಿ ಇಲ್ಲಿ. ಅಕ್ಕ, ಅಗ್ಗ, ಮಚ್ಚೆ, ಅಜ್ಜ, ಅಟ್ಟ, ಅಡ್ಡ, ಕೃಷ್ಣ, ಅತ್ತ, ಸಿದ್ಧ, ಅನ್ನ, ಪುಷ್ಪ, ಅಬ್ಬರ, ಅಮ್ಮ, ಅಲ್ಲ. ಇದಕ್ಕೆಲ್ಲ ಒತ್ತಕ್ಷರಗಳಿದೆ. ಓಕೆ, ಸೊ ಈ ಒತ್ತಕ್ಷರಗಳು ಎಲ್ಲಿಂದ ಬಂದಿದೆ? ಈ ಕ ಒತ್ತಕ್ಷರ ಎಲ್ಲಿದೆ? ಇಲ್ಲಿಂದ ಒತ್ತಕ್ಷರ. ಓಕೆ, ಸೊ ಅಲ್ಪ ಪ್ರಾಣ, ಮಹಾಪ್ರಾಣ ಎಲ್ಲದಕ್ಕೂ ಒತ್ತಕ್ಷರ ಇದಾವೆ. ರೈಟ್? ಸೊ ಒತ್ತಕ್ಷರ, ಕಾಗುಣಿತ, ಸ್ವರಗಳು, ವ್ಯಂಜನಗಳು ಇವೆಲ್ಲದೂ ಸೇರಿದಾಗ, ಇವೆಲ್ಲನೂ ಸೇರಿಸಿ ನಾವು ಕಲ್ತಿರೋದು. ಇವೆಲ್ಲದನ್ನು ಕಲ್ತಿದೀವಿ.
ಇವೆಲ್ಲದನ್ನು ನೀವು ಲೆಕ್ಕ ಹಾಕಿ ಎಷ್ಟು ಅಕ್ಷರಗಳ ಎಷ್ಟು ಅಕ್ಷರ ಅಂದ್ರೆ ಎಷ್ಟು ಶಬ್ದಗಳನ್ನ ನಾವು ಕಲ್ತಿದೀವಿ. ಓಕೆ, ಸೊ ನಾವು ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಎಷ್ಟು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. 49 ಅಕ್ಷರಗಳು. ಓಕೆ, ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ ನಮಗೆ 49 ಅಕ್ಷರಗಳು. 49 ಅಕ್ಷರಗಳಿದ್ರೂ ಅದೇ 49 ಉಚ್ಚಾರಣೆ. 49 ಅಕ್ಷರನ ನಾವು 49 ರೀತಿ ಉಚ್ಚಾರಣೆ ಮಾಡ್ತೀವಿ. ಒಂದು ಅಕ್ಷರ ತರ ಇನ್ನೊಂದು ಅಕ್ಷರಕ್ಕೆ ಸೌಂಡ್ ಇರೋದಿಲ್ಲ. ಈ ಕ ಅನ್ನೋದಿದೆ, ಆದ್ರೆ ಇದನ್ನ ಏನ್ ಹೇಳ್ತೀವಿ? ಮಹಾಪ್ರಾಣ, ಅದು ಖ. ಆದ್ರೆ ಇಂಗ್ಲಿಷ್ ಅಲ್ಲಿ 44 ಪ್ಲಸ್ 1 ಸೌಂಡ್ಸ್ ಇದೆ, ಉಚ್ಚಾರಣೆ ಇನ್ನು ಕಡಿಮೆನೆ. ಅದರಲ್ಲಿ 2 ಅಕ್ಷರನ ಸೇರಿಸಿ ಒಂದು ಸೌಂಡ್ ಮಾಡೋ ತರ ಮಾಡ್ತಾರೆ. ಬಟ್ 44ಕ್ಕಿಂತ ಕಡಿಮೆನೆ ಉಚ್ಚಾರಣೆ. ಆದ್ರೆ ಅಕ್ಷರಗಳು ಇರುವುದು 26. ಅಕ್ಷರಗಳು 26 ಇದೆ, ಆದ್ರೆ ಉಚ್ಚಾರಣೆಯ ರೂಪ, ಉಚ್ಚಾರಣೆಯ ಸಂಖ್ಯೆ ಎಷ್ಟು ತರ ಉಚ್ಚಾರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ 45 ತರ ಉಚ್ಚಾರಣೆ ಇದೆ. ಅಂದ್ರೆ ನಾವು ಮಾಡುವಂತ ಬಾಯಲ್ಲಿ ಮಾಡುವಂತಹ ಶಬ್ದ. ಕನ್ನಡದಲ್ಲಿ 49 ತರ ಶಬ್ದಗಳನ್ನು ಮಾಡ್ತೀವಿ. ಇಂಗ್ಲಿಷ್ ಅಲ್ಲಿ 44 ಪ್ಲಸ್ 1. ಓಕೆ, ಅದರಲ್ಲಿ ನಮಗೆ 26 ಅಕ್ಷರಗಳು ಮಾತ್ರ ಇರೋದು. ಓಕೆ, ಸೊ ಇದು ಬೇಸಿಕ್ ಆಗಿ ತಿಳ್ಕೊಬೇಕಾಗಿರೋದು.